ನಮಸ್ಕಾರ. ಪ್ರಸಿದ್ಧ ಕಲಾಮಂದಿರವೊಂದರಲ್ಲಿ ಕಲಾ ಪ್ರದರ್ಶನವೊಂದನ್ನು ಏರ್ಪಡಿಸಲಾಗಿತ್ತು. ವಿಶ್ವದ ಬಹುದೊಡ್ಡ ಶ್ರೇಷ್ಠ ಕಲಾವಿದರೆಲ್ಲ ಅದರಲ್ಲಿ ಭಾಗವಹಿಸಿ ತಮ್ಮ ಅಪರೂಪದ ಕಲಾಕೃತಿಗಳನ್ನು ಪ್ರದರ್ಶನಕ್ಕಿಟ್ಟಿದ್ದರು. ಸಾವಿರಾರು ಕಲಾವಿದರು, ವಿದ್ವಾಂಸರು ಅವುಗಳನ್ನು ನೋಡಿ ತಮ್ಮದೇ ದೃಷ್ಟಿಕೋನಗಳಿಂದ ವೀಕ್ಷಿಸುತ್ತಾ, ವಿವೇಚಿಸುತ್ತಾ, ಅರ್ಥೈಸಿಕೊಳ್ಳುತ್ತಾ ಸಂತೋಷಪಡುತ್ತಿದ್ದರು. ಚಿತ್ರಗಳ ಕುರಿತು ತುಂಬ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ಅಲ್ಲಿಗೆ ಸಾಮಾನ್ಯ ವ್ಯಕ್ತಿ ಕೂಡ ಆಗಮಿಸಿದ್ದ. ಅಲ್ಲಿನ ಕೆಲವು ಜನರು ಅಲ್ಲಿರುವ ಒಂದು ಕಲಾಕೃತಿಯನ್ನು ಬಹುವಾಗಿ ಮೆಚ್ಚಿಕೊಂಡು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದರು. ಅವನು ಆ ಕಲಾಕೃತಿಯನ್ನು ಹತ್ತಿರಕ್ಕೆ ಹೋಗಿ ತುಂಬ ಗಮನವಿಟ್ಟು ನೋಡಿದ. ಅವನಿಗೆ ಕೆಲವು ಬಣ್ಣದ ಗೆರೆಗಳು ಮಾತ್ರವೇ ಅಲ್ಲಿ ಕಂಡವು. ಅದರಲ್ಲಿ ಯಾವುದೇ ವಿಶೇಷತೆ ಇದೆ ಎಂದು ಅವನಿಗೆ ಅನ್ನಿಸಲೇ ಇಲ್ಲ. ಆದರೆ ಅಲ್ಲಿದ್ದ ಬಹುತೇಕ ಜನರೆಲ್ಲರೂ ಅದನ್ನು ಬಹುವಾಗಿ ಮೆಚ್ಚಿಕೊಂಡು ಮತ್ತೆ ಮತ್ತೆ ಹಾಡಿ ಹೊಗಳುತ್ತಿರುವುದನ್ನು ಕಂಡು ಅವನಿಗೆ ತೀರ ಆಶ್ಚರ್ಯವಾಯಿತು. ಅವನು ಅದೆಷ್ಟೇ ಪ್ರಯತ್ನಿಸಿದರೂ ತನ್ನ ಸಮಸ್ಯೆಗೆ ಪರಿಹಾರ ಸಿಗಲೇ ಇಲ್ಲ. ಅವನಲ್ಲಿಗೆ ವಿಶೇಷತೆ ಕಾಣಲೇ ಇಲ್ಲ. ಕೊನೆಗೆ ಅಲ್ಲಿದ್ದ ಅದನ್ನು ಬಿಡಿಸಿದ ಕಲಾವಿದನಿಗೆ ತನ್ನ ಸಮಸ್ಯೆಯನ್ನು ಕುರಿತು ಕೇಳಿದ. ಆಗ ಅವನು ಅದನ್ನು ಸಮೀಪದಿಂದ ಹೋಗಿ ನೋಡಿದರೆ ನಿನಗೆ ಅದರಲ್ಲಿ ಯಾವುದೇ ವಿಶೇಷತೆ ಕಾಣದು. ಅದನ್ನು ಸ್ವಲ್ಪ ದೂರಕ್ಕೆ ಸರಿದು ನಿರ್ದಿಷ್ಟ ಕೋನದಲ್ಲಿ ನೋಡಬೇಕು ಎಂದು ಅವನನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿಲ್ಲಿಸಿ ತೋರಿಸಿದ. ಆಗ ಅವನಿಗೆ ಚಿತ್ರದ ಅಪ್ರತಿಮ ಸೌಂದರ್ಯ ಗೋಚರಿಸಿತ್ತು. ಅದರ ಶ್ರೇಷ್ಠತೆಯ ಅರಿವು ಕೂಡ ಆಗಿತ್ತು. ನಮ್ಮ ಬದುಕಿನಲ್ಲಿಯೂ ಕೂಡ ಇಂಥದ್ದೊಂದು ಸತ್ಯವನ್ನು ಅರಿತು ನಾವು ಮುನ್ನಡೆದರೆ ಖಂಡಿತ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸುಲಭವಾಗಿ ಕಂಡುಕೊಳ್ಳಬಹುದಾಗಿದೆ. ಯಾರೋ ಕಿವಿಚಿಚ್ಚಿದ ಮಾತುಗಳಿಂದ ಪ್ರಭಾವಿತರಾಗದೆ, ಪೂರ್ವಾಗ್ರಹಗಳಿಗೆ ಒಳಗಾಗದೆ ವಸ್ತುನಿಷ್ಠವಾಗಿ ವಸ್ತು ವಿಷಯಗಳನ್ನು ಅರ್ಥೈಸಿಕೊಳ್ಳಬೇಕು. ಎಲ್ಲದರಲ್ಲೂ ಮೂಗು ತೋರಿಸುವುದನ್ನು ಬಿಟ್ಟು ಕೆಲವು ಬಾರಿ ನಿರ್ದಿಷ್ಟ ಅಂತರವನ್ನು ನಾವು ಕಾಪಾಡಿಕೊಳ್ಳಬೇಕಾಗುತ್ತದೆ. ಬೇರೆ ಬೇರೆ ದೃಷ್ಟಿಕೋನಗಳಿಂದ ಎಲ್ಲದರಲ್ಲಿ ನಾವಷ್ಟು ವಿಭಿನ್ನವಾಗಿ ಅವಲೋಕಿಸಬೇಕು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಎನ್ನುವ ಗಾದೆಯಂತೆ ಯಾವುದೇ ಕಾರಣಕ್ಕೆ ಆತುರಾತುರದ ಸ್ವಭಾವವನ್ನು ತೋರದೆ ಪರಿಹಾರಗಳನ್ನು ಹುಡುಕಬೇಕು. ಇಂತಹ ನಮ್ಮದೊಂದು ಪ್ರಯತ್ನ ಹೊಸ ಸಾಧ್ಯತೆಗಳನ್ನು ಪರಿಚಯಿಸಿ ಇನ್ನೊಂದು ಬದಿಯನ್ನು ಹೊಳೆಯಿಸುತ್ತದೆ. ಅನುಭವಗಳನ್ನು ಪುಟಕ್ಕಿಕ್ಕಿ ಅವುಗಳನ್ನು ಸಾಂದರ್ಭಿಕವಾಗಿ ಹದಗೊಳಿಸಿ ಬಳಸಿಕೊಳ್ಳಬೇಕು. ಅತೃಪ್ತಿಗೆ ಅವಕಾಶ ಕೊಡದೆ ಹಿರಿದಾದದನ್ನು ಸಾಧಿಸುವಂತಾದರೆ ಬದುಕು ಹಸನಾಗುತ್ತದೆ ಅಲ್ಲವೇ? ನಮಸ್ಕಾರ.